ಓಕೆ, ನಮ್ಮ ಮೂವರು ರಿಪೋರ್ಟರ್ಗಳು ರೆಡಿ ಇದ್ದಾರೆ ನಮ್ಮ ಜೊತೆ. ನಾಗರಾಜ್, ನಟಿ ರಮ್ಯಾ ರಾವ್ ನಿವಾಸದಲ್ಲಿ ಮತ್ತೆ ಚಿನ್ನ ವಶವಾಗಿದೆ ಅಂತ, ಇದು ಬಹಳ ಆಶ್ಚರ್ಯ. ಆಮೇಲೆ ಚೇತನ್ ಪದ್ಮಸಾಲಿ, ಬಡ ಮಕಾನ್ ವರ್ಸಸ್ ನಲ್ಲೂರು ಮಠ, ಇದೇನು ಹೇಳಲೇ ಇಲ್ಲ. ಓಕೆ, ಇನ್ನು ಸುರೇಶ್ ಸ್ಯಾಂಡಲ್ವುಡ್ ವಿರುದ್ಧ ಡಿಕೆಶಿ ಸಮರದ ಬಗ್ಗೆ ಮಾತಾಡ್ತಾರೆ. ಮೊದಲಿಗೆ ಈ ಸ್ಟೋರಿ ತಗೊಳ್ಳಿ. ಓಕೆ, ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಸ್ಯಾಂಡಲ್ವುಡ್ ನಟಿ ರಮ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳಿಂದ ಮತ್ತೆ ಅಪಾರ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಲಾವೆಲ್ಲಿ ರಸ್ತೆಯ ಫ್ಲಾಟ್ನಲ್ಲಿ ಕೋಟಿ ಬೆಲೆ ಬಾಳುವ ಚಿನ್ನವನ್ನ ಸದ್ಯ ಸೀಸ್ ಮಾಡಲಾಗಿದೆಯಂತೆ. 2.6 ಕೋಟಿ ಮೌಲ್ಯದ ಚಿನ್ನವನ್ನ ಡಿಆರ್ಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಂದವಾನಿ ಮ್ಯಾನ್ಸನ್ನಲ್ಲಿ ಇರುವಂತಹ ರಮ್ಯಾ ರಾವ್ ಅಂದ್ರೆ ಇತ್ತೀಚೆಗೆ ವಾಸ ಮಾಡ್ತಾ ಇದ್ರಂತೆ. ಸೊ ಅಲ್ಲೂ ಕೂಡ ಅಪಾರ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಟಿಗೆ ನ್ಯಾಯಾಂಗ ಬಂಧನಕ್ಕೆ ಈಗ ಆಲ್ರೆಡಿ ಕೋರ್ಟ್ ಒಪ್ಪಿಸಿದೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. 3 ದೊಡ್ಡ ಪೆಟ್ಟಿಗೆಯನ್ನ ಸದ್ಯ ಅಧಿಕಾರಿಗಳು ಅವರ ಫ್ಲಾಟ್ ಇಂದ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಲಾಕ್ ಆಗಿದ್ದಾರೆ. ಆದರೆ ನಟಿಯ ಬಂಗಾರದ ಕಹಾನಿ ಬಗೆದಷ್ಟು ಬಯಲಾಗ್ತಾನೆ ಇದೆ. ಮಾಣಿಕ್ಯ ಹೀರೋಯಿನ್ ಸುತ್ತ ಹಲವು ಅನುಮಾನಗಳು ಹುಟ್ಕೊಳ್ತಾ ಇದೆ. ಕಾರಣ ಏನು, ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಓಕೆ, ನಮ್ಮ ಮೂವರು ರಿಪೋರ್ಟರ್ಗಳು ರೆಡಿ ಇದ್ದಾರೆ ನಮ್ಮ ಜೊತೆ. ನಾಗರಾಜ್, ನಟಿ ರಮ್ಯಾ ರಾವ್ ನಿವಾಸದಲ್ಲಿ ಮತ್ತೆ ಚಿನ್ನ ವಶವಾಗಿದೆ ಅಂತ, ಇದು ಬಹಳ ಆಶ್ಚರ್ಯ. ಆಮೇಲೆ ಚೇತನ್ ಪದ್ಮಸಾಲಿ, ಬಡ ಮಕಾನ್ ವರ್ಸಸ್ ನಲ್ಲೂರು ಮಠ, ಇದೇನು ಹೇಳಲೇ ಇಲ್ಲ. ಓಕೆ, ಇನ್ನು ಸುರೇಶ್ ಸ್ಯಾಂಡಲ್ವುಡ್ ವಿರುದ್ಧ ಡಿಕೆಶಿ ಸಮರದ ಬಗ್ಗೆ ಮಾತಾಡ್ತಾರೆ. ಮೊದಲಿಗೆ ಈ ಸ್ಟೋರಿ ತಗೊಳ್ಳಿ. ಓಕೆ, ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಸ್ಯಾಂಡಲ್ವುಡ್ ನಟಿ ರಮ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳಿಂದ ಮತ್ತೆ ಅಪಾರ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಲಾವೆಲ್ಲಿ ರಸ್ತೆಯ ಫ್ಲಾಟ್ನಲ್ಲಿ ಕೋಟಿ ಬೆಲೆ ಬಾಳುವ ಚಿನ್ನವನ್ನ ಸದ್ಯ ಸೀಸ್ ಮಾಡಲಾಗಿದೆಯಂತೆ. 2.6 ಕೋಟಿ ಮೌಲ್ಯದ ಚಿನ್ನವನ್ನ ಡಿಆರ್ಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಂದವಾನಿ ಮ್ಯಾನ್ಸನ್ನಲ್ಲಿ ಇರುವಂತಹ ರಮ್ಯಾ ರಾವ್ ಅಂದ್ರೆ ಇತ್ತೀಚೆಗೆ ವಾಸ ಮಾಡ್ತಾ ಇದ್ರಂತೆ. ಸೊ ಅಲ್ಲೂ ಕೂಡ ಅಪಾರ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಟಿಗೆ ನ್ಯಾಯಾಂಗ ಬಂಧನಕ್ಕೆ ಈಗ ಆಲ್ರೆಡಿ ಕೋರ್ಟ್ ಒಪ್ಪಿಸಿದೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. 3 ದೊಡ್ಡ ಪೆಟ್ಟಿಗೆಯನ್ನ ಸದ್ಯ ಅಧಿಕಾರಿಗಳು ಅವರ ಫ್ಲಾಟ್ ಇಂದ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಲಾಕ್ ಆಗಿದ್ದಾರೆ. ಆದರೆ ನಟಿಯ ಬಂಗಾರದ ಕಹಾನಿ ಬಗೆದಷ್ಟು ಬಯಲಾಗ್ತಾನೆ ಇದೆ. ಮಾಣಿಕ್ಯ ಹೀರೋಯಿನ್ ಸುತ್ತ ಹಲವು ಅನುಮಾನಗಳು ಹುಟ್ಕೊಳ್ತಾ ಇದೆ. ಕಾರಣ ಏನು, ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಓಕೆ, ನಮ್ಮ ಮೂವರು ರಿಪೋರ್ಟರ್ಗಳು ರೆಡಿ ಇದ್ದಾರೆ ನಮ್ಮ ಜೊತೆ. ನಾಗರಾಜ್, ನಟಿ ರಮ್ಯಾ ರಾವ್ ನಿವಾಸದಲ್ಲಿ ಮತ್ತೆ ಚಿನ್ನ ವಶವಾಗಿದೆ ಅಂತ, ಇದು ಬಹಳ ಆಶ್ಚರ್ಯ. ಆಮೇಲೆ ಚೇತನ್ ಪದ್ಮಸಾಲಿ, ಬಡ ಮಕಾನ್ ವರ್ಸಸ್ ನಲ್ಲೂರು ಮಠ, ಇದೇನು ಹೇಳಲೇ ಇಲ್ಲ. ಓಕೆ, ಇನ್ನು ಸುರೇಶ್ ಸ್ಯಾಂಡಲ್ವುಡ್ ವಿರುದ್ಧ ಡಿಕೆಶಿ ಸಮರದ ಬಗ್ಗೆ ಮಾತಾಡ್ತಾರೆ. ಮೊದಲಿಗೆ ಈ ಸ್ಟೋರಿ ತಗೊಳ್ಳಿ. ಓಕೆ, ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಸ್ಯಾಂಡಲ್ವುಡ್ ನಟಿ ರಮ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳಿಂದ ಮತ್ತೆ ಅಪಾರ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಲಾವೆಲ್ಲಿ ರಸ್ತೆಯ ಫ್ಲಾಟ್ನಲ್ಲಿ ಕೋಟಿ ಬೆಲೆ ಬಾಳುವ ಚಿನ್ನವನ್ನ ಸದ್ಯ ಸೀಸ್ ಮಾಡಲಾಗಿದೆಯಂತೆ. 2.6 ಕೋಟಿ ಮೌಲ್ಯದ ಚಿನ್ನವನ್ನ ಡಿಆರ್ಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಂದವಾನಿ ಮ್ಯಾನ್ಸನ್ನಲ್ಲಿ ಇರುವಂತಹ ರಮ್ಯಾ ರಾವ್ ಅಂದ್ರೆ ಇತ್ತೀಚೆಗೆ ವಾಸ ಮಾಡ್ತಾ ಇದ್ರಂತೆ. ಸೊ ಅಲ್ಲೂ ಕೂಡ ಅಪಾರ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಟಿಗೆ ನ್ಯಾಯಾಂಗ ಬಂಧನಕ್ಕೆ ಈಗ ಆಲ್ರೆಡಿ ಕೋರ್ಟ್ ಒಪ್ಪಿಸಿದೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. 3 ದೊಡ್ಡ ಪೆಟ್ಟಿಗೆಯನ್ನ ಸದ್ಯ ಅಧಿಕಾರಿಗಳು ಅವರ ಫ್ಲಾಟ್ ಇಂದ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಲಾಕ್ ಆಗಿದ್ದಾರೆ. ಆದರೆ ನಟಿಯ ಬಂಗಾರದ ಕಹಾನಿ ಬಗೆದಷ್ಟು ಬಯಲಾಗ್ತಾನೆ ಇದೆ. ಮಾಣಿಕ್ಯ ಹೀರೋಯಿನ್ ಸುತ್ತ ಹಲವು ಅನುಮಾನಗಳು ಹುಟ್ಕೊಳ್ತಾ ಇದೆ. ಕಾರಣ ಏನು, ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಓಕೆ, ನಮ್ಮ ಮೂವರು ರಿಪೋರ್ಟರ್ಗಳು ರೆಡಿ ಇದ್ದಾರೆ ನಮ್ಮ ಜೊತೆ. ನಾಗರಾಜ್, ನಟಿ ರಮ್ಯಾ ರಾವ್ ನಿವಾಸದಲ್ಲಿ ಮತ್ತೆ ಚಿನ್ನ ವಶವಾಗಿದೆ ಅಂತ, ಇದು ಬಹಳ ಆಶ್ಚರ್ಯ. ಆಮೇಲೆ ಚೇತನ್ ಪದ್ಮಸಾಲಿ, ಬಡ ಮಕಾನ್ ವರ್ಸಸ್ ನಲ್ಲೂರು ಮಠ, ಇದೇನು ಹೇಳಲೇ ಇಲ್ಲ. ಓಕೆ, ಇನ್ನು ಸುರೇಶ್ ಸ್ಯಾಂಡಲ್ವುಡ್ ವಿರುದ್ಧ ಡಿಕೆಶಿ ಸಮರದ ಬಗ್ಗೆ ಮಾತಾಡ್ತಾರೆ. ಮೊದಲಿಗೆ ಈ ಸ್ಟೋರಿ ತಗೊಳ್ಳಿ. ಓಕೆ, ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಸ್ಯಾಂಡಲ್ವುಡ್ ನಟಿ ರಮ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳಿಂದ ಮತ್ತೆ ಅಪಾರ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಲಾವೆಲ್ಲಿ ರಸ್ತೆಯ ಫ್ಲಾಟ್ನಲ್ಲಿ ಕೋಟಿ ಬೆಲೆ ಬಾಳುವ ಚಿನ್ನವನ್ನ ಸದ್ಯ ಸೀಸ್ ಮಾಡಲಾಗಿದೆಯಂತೆ. 2.6 ಕೋಟಿ ಮೌಲ್ಯದ ಚಿನ್ನವನ್ನ ಡಿಆರ್ಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಂದವಾನಿ ಮ್ಯಾನ್ಸನ್ನಲ್ಲಿ ಇರುವಂತಹ ರಮ್ಯಾ ರಾವ್ ಅಂದ್ರೆ ಇತ್ತೀಚೆಗೆ ವಾಸ ಮಾಡ್ತಾ ಇದ್ರಂತೆ.
ಸೊ ಅಲ್ಲೂ ಕೂಡ ಅಪಾರ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ನಟಿಗೆ ನ್ಯಾಯಾಂಗ ಬಂಧನಕ್ಕೆ ಈಗ ಆಲ್ರೆಡಿ ಕೋರ್ಟ್ ಒಪ್ಪಿಸಿದೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. 3 ದೊಡ್ಡ ಪೆಟ್ಟಿಗೆಯನ್ನ ಸದ್ಯ ಅಧಿಕಾರಿಗಳು ಅವರ ಫ್ಲಾಟ್ ಇಂದ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಲಾಕ್ ಆಗಿದ್ದಾರೆ. ಆದರೆ ನಟಿಯ ಬಂಗಾರದ ಕಹಾನಿ ಬಗೆದಷ್ಟು ಬಯಲಾಗ್ತಾನೆ ಇದೆ. ಮಾಣಿಕ್ಯ ಹೀರೋಯಿನ್ ಸುತ್ತ ಹಲವು ಅನುಮಾನಗಳು ಹುಟ್ಕೊಳ್ತಾ ಇದೆ. ಕಾರಣ ಏನು, ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಓಕೆ, ನಮ್ಮ 3 ರಿಪೋರ್ಟರ್ಗಳು ರೆಡಿ ಇದ್ದಾರೆ ನಮ್ಮ ಜೊತೆ. ನಾಗರಾಜ್ ನಟಿ ರನ್ಯಾ ರಾವ್ ನಿವಾಸದಲ್ಲಿ ಮತ್ತೆ ಚಿನ್ನ ವಶವಾಗಿದೆ ಅಂತ ಇದು ಬಹಳ ಆಶ್ಚರ್ಯ. ಆಮೇಲೆ ಚೇತನ್ ಪದ್ಮಸಾಲಿ ಬಡ ಮಕಾನ್ ವರ್ಸಸ್ ನಲ್ಲೂರು ಮಠ, ಇದೇನು ಹೇಳಲೇ ಇಲ್ಲ. ಓಕೆ, ಇನ್ನು ಸುರೇಶ್ ಸ್ಯಾಂಡಲ್ವುಡ್ ವಿರುದ್ಧ ಡಿಕೆಶಿ ಸಮರದ ಬಗ್ಗೆ ಮಾತಾಡ್ತಾರೆ. ಮೊದಲಿಗೆ ಈ ಸ್ಟೋರಿ ತಗೊಳ್ಳಿ. ಓಕೆ, ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳಿಂದ ಮತ್ತೆ ಅಪಾರ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಲಾವೆಲ್ಲಿ ರಸ್ತೆಯ ಫ್ಲಾಟ್ನಲ್ಲಿ ಕೋಟಿ ಬೆಲೆ ಬಾಳುವ ಚಿನ್ನವನ್ನ ಸದ್ಯ ಸೀಸ್ ಮಾಡಲಾಗಿದೆಯಂತೆ. 2.6 ಕೋಟಿ ಮೌಲ್ಯದ ಚಿನ್ನವನ್ನ ಡಿಆರ್ಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಂದವಾನಿ ಮ್ಯಾನ್ಸನ್ನಲ್ಲಿ ಇರುವಂತಹ ರಮ್ಯಾ ರಾವ್ ಅಂದ್ರೆ ಇತ್ತೀಚೆಗೆ ವಾಸ ಮಾಡ್ತಾ ಇದ್ರಂತೆ. ಸೊ ಅಲ್ಲೂ ಕೂಡ ಅಪಾರ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಟಿಗೆ ನ್ಯಾಯಾಂಗ ಬಂಧನಕ್ಕೆ ಈಗ ಆಲ್ರೆಡಿ ಕೋರ್ಟ್ ಒಪ್ಪಿಸಿದೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. 3 ದೊಡ್ಡ ಪೆಟ್ಟಿಗೆಯನ್ನ ಸದ್ಯ ಅಧಿಕಾರಿಗಳು ಅವರ ಫ್ಲಾಟ್ ಇಂದ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಲಾಕ್ ಆಗಿದ್ದಾರೆ. ಆದರೆ ನಟಿಯ ಬಂಗಾರದ ಕಹಾನಿ ಬಗೆದಷ್ಟು ಬಯಲಾಗ್ತಾನೆ ಇದೆ. ಮಾಣಿಕ್ಯ ಹೀರೋಯಿನ್ ಸುತ್ತ ಹಲವು ಅನುಮಾನಗಳು ಹುಟ್ಕೊಳ್ತಾ ಇದೆ. ಕಾರಣ ಏನು, ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಓಕೆ, ನಮ್ಮ 3 ರಿಪೋರ್ಟರ್ಗಳು ರೆಡಿ ಇದ್ದಾರೆ ನಮ್ಮ ಜೊತೆ. ನಾಗರಾಜ್ ನಟಿ ರನ್ಯಾ ರಾವ್ ನಿವಾಸದಲ್ಲಿ ಮತ್ತೆ ಚಿನ್ನ ವಶವಾಗಿದೆ ಅಂತ ಇದು ಬಹಳ ಆಶ್ಚರ್ಯ. ಆಮೇಲೆ ಚೇತನ್ ಪದ್ಮಸಾಲಿ ಬಡ ಮಕಾನ್ ವರ್ಸಸ್ ನಲ್ಲೂರು ಮಠ, ಇದೇನು ಹೇಳಲೇ ಇಲ್ಲ. ಓಕೆ, ಇನ್ನು ಸುರೇಶ್ ಸ್ಯಾಂಡಲ್ವುಡ್ ವಿರುದ್ಧ ಡಿಕೆಶಿ ಸಮರದ ಬಗ್ಗೆ ಮಾತಾಡ್ತಾರೆ. ಮೊದಲಿಗೆ ಈ ಸ್ಟೋರಿ ತಗೊಳ್ಳಿ. ಓಕೆ, ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳಿಂದ ಮತ್ತೆ ಅಪಾರ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಲಾವೆಲ್ಲಿ ರಸ್ತೆಯ ಫ್ಲಾಟ್ನಲ್ಲಿ ಕೋಟಿ ಬೆಲೆ ಬಾಳುವ ಚಿನ್ನವನ್ನ ಸದ್ಯ ಸೀಸ್ ಮಾಡಲಾಗಿದೆಯಂತೆ. 2.6 ಕೋಟಿ ಮೌಲ್ಯದ ಚಿನ್ನವನ್ನ ಡಿಆರ್ಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಂದವಾನಿ ಮ್ಯಾನ್ಸನ್ನಲ್ಲಿ ಇರುವಂತಹ ರಮ್ಯಾ ರಾವ್ ಅಂದ್ರೆ ಇತ್ತೀಚೆಗೆ ವಾಸ ಮಾಡ್ತಾ ಇದ್ರಂತೆ. ಸೊ ಅಲ್ಲೂ ಕೂಡ ಅಪಾರ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಟಿಗೆ ನ್ಯಾಯಾಂಗ ಬಂಧನಕ್ಕೆ ಈಗ ಆಲ್ರೆಡಿ ಕೋರ್ಟ್ ಒಪ್ಪಿಸಿದೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. 3 ದೊಡ್ಡ ಪೆಟ್ಟಿಗೆಯನ್ನ ಸದ್ಯ ಅಧಿಕಾರಿಗಳು ಅವರ ಫ್ಲಾಟ್ ಇಂದ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಲಾಕ್ ಆಗಿದ್ದಾರೆ. ಆದರೆ ನಟಿಯ ಬಂಗಾರದ ಕಹಾನಿ ಬಗೆದಷ್ಟು ಬಯಲಾಗ್ತಾನೆ ಇದೆ. ಮಾಣಿಕ್ಯ ಹೀರೋಯಿನ್ ಸುತ್ತ ಹಲವು ಅನುಮಾನಗಳು ಹುಟ್ಕೊಳ್ತಾ ಇದೆ. ಕಾರಣ ಏನು, ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ.